Hassan, the land of great architecture, one of the fastest growing districts of Karnataka. Indeed, heart of Karnataka, Hassan, with the mixed geography of both Malnad, Western Ghats, and plains, Bayalu Sime, that makes it very special. Hassan is situated at a distance of 183 kilometers west of Bangalore. Hemavati at Gorur, Yagachi at Belur, and Vatehole at Alur Taluk are the main reservoirs of Hassan district, which are supporting the command area in the region. Hoysaleshwara temple at Halebeedu is the twin shrine, perhaps the largest Shiva temple built by Hoysalas, which makes Hassan a hub of heritage. ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಡಿ ಅರಸೀಕೆರೆ ತಾಲೂಕಿನ ದೊಡ್ಡೇನಹಳ್ಳಿ ಉಪಜಲಾನಯನದ ವ್ಯಾಪ್ತಿಯಲ್ಲಿ ಬರುವ 9 ಕಿರು ಜಲಾನಯನಗಳಲ್ಲಿ ಉಪಚರಿಸುವ ಪೂರ್ವದಲ್ಲಿ ಉಪಜಲಾನಯನದ ಸಂಪೂರ್ಣ ಚಿತ್ರಣವನ್ನು ಚಿತ್ರಿಸಲಾಗಿದೆ. ಸಿದ್ಧಪಡಿಸಲಾದ ಕಿರುಜಲಾನಯನವಾರು ವಿಸ್ತೃತ ಯೋಜನಾ ವರದಿಯನ್ನು ಕಿರುಜಲಾನಯನ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದಲ್ಲಿ ಸಮಾಲೋಚನೆ ಕೈಗೊಳ್ಳುವ ಮೂಲಕ ಮೌಲ್ಯೀಕರಿಸಿ ಅಂತಿಮಗೊಳಿಸಿದ ನಂತರ ಗ್ರಾಮಸಭೆ, ಜಿಲ್ಲಾ ಮಟ್ಟದ ಸಮಿತಿ ಸಭೆ, ರಾಜ್ಯ ಮಟ್ಟದ ಅನುಮೋದನೆಯ ನಂತರ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುತ್ತದೆ. ಅದರಲ್ಲಿ ಬದು ನಿರ್ಮಾಣ, ಕೃಷಿ ಹೊಂಡ, ಕೋಡಿ ನಿರ್ಮಾಣ, ಆರ್ಸಿ ಮತ್ತು ಬಿಸಿ, ಗೋಕಟ್ಟೆ, LRS, ಬಹುಕಮನಿನ ತಡೆಯಣೆ, ಮಿನಿ ಪರ್ಕ್ಯುಲೇಷನ್ ಟ್ಯಾಂಕ್, ನಾಲಾ ಬದು, ಅರಣ್ಯ ಮತ್ತು ತೋಟಗಾರಿಕೆ ಕಾಮಗಾರಿಗಳನ್ನು ಒಳಗೊಂಡಿರುತ್ತದೆ. ರಂಗಾಪುರ ಕಾವಲು ಜೇನಕಲ್ ಸಿದ್ದಾಪುರ ವಾಸಿ. ನಾವು ಇಲ್ಲಿ ಮಾಮೂಲಿ ಹಳ್ಳ ಹರಿದು ಹೋಗ್ತಾ ಇತ್ತು. ಆ ಹಳ್ಳಕ್ಕೆ ಮಾಡಿರೋ ರಿವಾರ್ಡ್ ಯೋಜನೆ ಅಂತ ಹೇಳಿ ಕೃಷಿ ಸಹಾಯಕರು ಬಂದು ಹೇಳಿ ಎಲ್ಲ 300 ಮೀಟ್ರಿಗೆ ಒಂದೊಂದ ಕೃಷಿ ಇದು ಚೆಕ್ ಡ್ಯಾಮ್ ಮೂಲ ಮಾಡಿಕೊಟ್ರು. ಮಾಡಿಕೊಟ್ಟಾದ್ಮೇಲೆ ನಾವು ಪೈರು ಮತ್ತೊಂದಕ್ಕೆ ತೋಟ ತುಡುಕಿಗೆಲ್ಲ ನೀರು ಹೊಡ್ಕೊಂಡು ಔಷಧಿ ಸಿಂಪಡಣೆ ಮಾಡೋಕ್ಕೆ ಎಲ್ಲರಿಗೂ ಅನುಕೂಲ ಐತೆ. ದನ ಕರ ಕಾಡು ಪ್ರಾಣಿಗಳಿಗೆ ನೀರೇ ನಿಲ್ತಿರಲಿಲ್ಲ, ಮೊದಲು ಹೋಗ್ತಾ ಇರೋದು. ಈಗ ಅಂತರ್ಜಲ ಜಾಸ್ತಿಯಾಗಿ ಬೋರ್ಗಳು ಉಕ್ತಾ ಇದ್ದಾವೆ. ಬರೋ ಅಂಥ ನೀರು ಎಲ್ಲೆಲ್ಲೇ ಭೂಮಿಲಿ ಜೋಪ್ಲೆತ್ತು ಹರಿತೈತೆ. ಆ ಥರ ಮತ್ತೆ ಹಿಂದೆಂದೂ ಆಗಿರಲಿಲ್ಲ. ಈಗೆಲ್ಲ ಮಾಡಿದ ಮೇಲೆ ನೀರು ಹೆಚ್ಚಿನ ರೀತಿ ಹರಿತೈತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಈ ಚೆಕ್ ಡ್ಯಾಮ್ ನೀರನ್ನೇ ಬೆಳೆಸ್ಕೊಂಡು ರಾಗಿ ಬೆಳೆದಿದ್ದೀವಿ, ಮತ್ತೆ ದನಕರಿ ಮೇವು ಬೆಳೆದಿದ್ದೀವಿ ಸರ್. ಹಿಂದೆ ಹೋದನೇ ವರ್ಷ ಚೆಕ್ ಡ್ಯಾಮ್ ಮಾಡೋದಕ್ಕಿಂತ ಮುಂಚೆ ತೆಂಗಿನ ತೋಟದಾಗ ಒಂದು ಕಾಯಿ ಇರಲಿಲ್ಲ, ಒಂದು ಗುಲ್ಡೆ ಇರಲಿಲ್ಲ. ಆ ಥರ ಪರಿಸ್ಥಿತಿಲಿದ್ದು ಇವತ್ತು ಮರ ತುಂಬ ಹಸಿರು ಕಲ್ಲರಾಗಿ ಮರ, ಮನೆಗಳು, ಹಳ್ಳಿಗಳು ಎಲ್ಲ ಚೆನ್ನಾಗಿ ನಿಂತಿದೆ. ಮುಂದೆ 500,000 ಕಾಯಿ ಸಿಗ್ತವೆ ಅಂತ ಭರವಸೆ ನಮಗಿದೆ. ಅಂಥ ಫಸಲು ಆಗಿತ್ತೆ ಈ ತೋಟದಾಗ ಈ ನೀರು ಚೆಕ್ ಡ್ಯಾಮ್ ಆದಮೇಲೆ. ಆದರೆ ಏನಂತೂ ಯಾವುದೂ ಏನು ಸಮಸ್ಯೆನಾಗಿಲ್ಲ. ಇದು ಮಾಡಿದ್ರಿಂದ ಅನುಕೂಲ ಐತೆ ಅಂತಲೇ ಹೇಳ್ಕೊಂತೀವಿ ಸರ್. ನಮ್ಮದು ರಂಗಾಪುರ, ನಮ್ಮದು ಅರಸೀಕೆರೆ ತಾಲೂಕು ರಂಗಾಪುರ, ಗಣಸಿ ಹೋಬಳಿ. ಈ ರಿವಾರ್ಡ್ ಯೋಜನೆಯಲ್ಲಿ ನಮಗೆ ಇಲ್ಲಿ ಏನೇ ಬೇಕಾಯಿತು, ಬಟ್ ಬಿದ್ದಂಥ ನೀರು ಸೀದಾ ಆರ್ನಳ್ಳಿ ಕೆರೆಗೆ ನಿಲ್ತಿರಲ್ಲ, ಸೀದಾ ಹೋಗ್ಬಿಡೋದು. ಅದನ್ನು ಹಿಡಿದು ನಿಲ್ಲಕ್ಕೋಸ್ಕರ ಒಂದು ಗೋಕಟ್ಟೆ ಟೈಪ್ ಮಾಡಿಕೊಂಡು ದನಕರುಗಳಿಗೆಲ್ಲ ಅನುಕೂಲ ಆಯಿತು, ಕುಡಿಯೋಕ್ಕೆ ಎಲ್ಲದಕ್ಕೂ. ಆಮೇಲೆ ಮತ್ತೆ ನಮ್ಮದು 4 ಎಕರೆ ಜಮೀನಿದೆ ಸರ್. ಆ ಜಮೀನಿಗೆ ನೀರು ಬಿಟ್ಕೊಳ್ಳೋಕ್ಕೆ ಎಲ್ಲ ಅನುಕೂಲ ಐತೆ. ಬಟ್ ಮೀನು ಸಾಕೋಣ ಅಂತ ನಿಂತ್ಕೊಂಡಿದ್ದೀವಿ, ಮೀನು ಸಾಕ್ತಾ ಇದ್ದೀವಿ. ಇದರಿಂದ ನಮಗೆ ಅನುಕೂಲ ಐತೆ ಸರ್. ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ರಂಗಾಪುರ ಪಂಚಾಯತಿ, ಬೇವನಹಳ್ಳಿ ಗ್ರಾಮ ಅಂತ. ಗೋಕಟ್ಟೆ ನಾಲಾ 2 3 ಮೀಟ್ರು 50 ಮೀಟ್ರ್ ಇರ್ಬೋದು ಸರ್. 100 ಮೀಟ್ರ್ ಅಂತ. ಅದರಿಂದ ಅನುಕೂಲ ಚೆನ್ನಾಗಿದೆ ಸರ್. ಬೀನ್ಸು, ಆಲೂಗೆಡ್ಡೆ ಎಲ್ಲ ಬೆಳೆದಿದ್ದೀವಿ ಸರ್. ನಾವು ಬೀನ್ಸನ್ನು ಬೆಳೆದಿದ್ದೀವಿ. 20 ಗುಂಟೆಗೆ ಬೀನ್ಸ್ ಹಾಕಿದ್ದು. ಬೀನ್ಸ್ ಹಾಕಿದ್ದು 20 ಗುಂಟೆಗೆ 1 ಟೈಮಿಗೆ ನಾವು ಒಂದು ಫಸ್ಟ್ನೇ ಬೀಡಲ್ಲಿ ಒಂದು 5 ಕ್ವಿಂಟಲ್ ಕೂದಿದ್ದೀವಿ. ಅದರಿಂದ ಒಂದು 15,000 ರೂಪಾಯಿ ದುಡ್ಡಾಗಿದೆ ಫಸ್ಟ್ನೇ ಬೀಡಿಗೆ.
ಆಮೇಲೆ ಈಗ ನವಾಡಿ ಯೋಜನೆಯಿಂದ ಈಗ ಗೋಗಟ್ಟೆ ಮತ್ತೆ ಇದರಿಂದ ಯೋಜನೆ ಬಂತು. ಅದರಿಂದ ನಮ್ಮ ಬೋರ್ವೆಲ್ ಹೆಚ್ಚೆಚ್ಚಾಗಿ ಕಟ್ಟೆ ತುಂಬಿರೋದ್ರಿಂದ ನಮ್ಮ ಬೋರ್ವೆಲ್ ಹೆಚ್ಚು ಕಮ್ಮಿ 20 ವರ್ಷದಿಂದ ನಿಂತೋಗಿತ್ತು. ಈಗ ಒಂದು 2 ತಿಂಗಳ 3 ತಿಂಗಳಿಂದ ಇವು ರಿವರ್ಡ್ ಯೋಜನೆ ಮಾಡಿರೋದ್ರಿಂದ ತುಂಬ ಬೋರ್ವೆಲಲ್ಲಿ ನೀರು ತುಂಬಿ ಹರಿತಾ ಇದೆ. ಎಲ್ಲ ಮುಚ್ಚೋಗಿದ್ದೀವಿ. ಮುಚ್ಚೋದು ಈಗ ಕಟ್ಟೆಯ ಮೇಲ್ಗಡೆ ಮತ್ತೆ ಕೆಳಗಡೆ ಮಾಡಿರೋದ್ರಿಗೆ ಅಂತರ್ಜಲ ನೀರು ನಿಲ್ಲೋದಕ್ಕೆ ನಮ್ಮ ಬಾವಿಗಳಲ್ಲಿ ನೀರು ಹೆಚ್ಚಾಗಿ ಬರ್ತಾ ಇದೆ. ಒಂದು 20 ವರ್ಷ ಆಗಿದೆ ಸರ್. ಎಷ್ಟು ವರ್ಷದಿಂದ ನಿಂತೋಗಿತ್ತು? ಏನೇ ಓಡಿಸಿರ್ಲಿಲ್ಲ ಸರ್. ಯಾಕೆ? ಇವಾಗ ಕಟ್ಟೆ ಮಾಡಿದ್ಮೇಲೆ ನೀರು ಮೇಲೆ ಬರ್ತಾ ಇದೆ ಸರ್. ಈಗ ಮೋಟ್ರ್ ಏನಾದ್ರು ಹಾಕೊಂಡಿದ್ದ ಹೆಂಗೆ? ಮೋಟ್ರ್ ಹಾಕ್ತಿವಿ ಸರ್. ಈಗ ಮೋಟ್ರ್ ಹಾಕೊಂಡು ಏನ್ ಮಾಡ್ತೀವಿ ಮುಂದಕ್ಕೆ? ಬೆಳೆ ಬೆಳಿತೀವಿ. ತೆಂಗಿ ಸೊಸಿ, ಆಲೂಗೆಡ್ಡೆ. ಎಷ್ಟು ಬೋದಲ್ಲಿ ಇದ್ದ ನಿಮ್ಮವು? ನಮ್ಮವು 2 ಬೋರ್. 2 ಬೋದಲ್ಲೂ ನಿಂತಾಗಿದ್ವಾ? 2 ನಿಂತೋಯ್ತು ಸರ್. ಈಗ ಪರವಾಗಿಲ್ಲ ಸರ್. 2 ಬರ್ತಾ ಇದಾವ? 2 ಬರ್ತಾ ಇದೆ ಸರ್. ನೀರು ಸಂಗ್ರಹಣಾ ರಚನೆ ನಿರ್ಮಿಸಿದ ನಂತರ ಅದು ವರ್ಷದಲ್ಲಿ 5ರಿಂದ 7 ಬಾರಿ ಮಳೆ ನೀರಿನಿಂದ ತುಂಬುತ್ತಿದ್ದು, ಜೊತೆಗೆ ಅಂತರ್ಜಲ ಜೋಪಿಸಿ ವರ್ಷದ ಎಲ್ಲ ಕಾಲದಲ್ಲೂ ನೀರು ಲಭ್ಯವಿರುತ್ತದೆ. ಇದನ್ನು ಮನಗಂಡ ರೈತರು ಜಂಟಿಯಾಗಿ ಪ್ರಯತ್ನ ಮಾಡಿ ಸಲಕರಣೆಗಳನ್ನು ಒದಗಿಸಿಕೊಂಡು ವರ್ಷದಲ್ಲಿ 2 ಬೆಳೆ ಬೆಳೆಯಲು ಪ್ರಯತ್ನಿಸಿ ನೀರೆತ್ತಿ ಬೆಳೆಗೆ ನೀರಾವರಿ ಮಾಡಲು ಪ್ರಾರಂಭಿಸಿದ ನಂತರ ನೀರಿನ ಕೊರತೆಯಾಗದ ಕಾರಣ ಉತ್ತಮ ಇಳುವರಿಯನ್ನು ಪಡೆಯುತ್ತಿದ್ದು ಆರ್ಥಿಕವಾಗಿ ಸುಧಾರಿಸುತ್ತಿದ್ದಾರೆ. ಹೀಗೆ ಮಳೆ ಕೊರತೆ ಕಾರಣ ಬೆಳೆ ಇಳುವರಿ ಕುಂಠಿತವಾಗಿ ಅತಿ ಕಡಿಮೆ ಇಳುವರಿ ಪಡೆಯುತ್ತಿದ್ದು ಆರ್ಥಿಕವಾಗಿ ನಲುಗುತ್ತಿದ್ದರು. ಈಗ ಬೆಳೆ ಇಳುವರಿ ಜೊತೆಗೆ ಸ್ಥಳೀಯರ ಎಲ್ಲ ನೀರಿನ ಅವಶ್ಯಕತೆ, ದಿನಬಳಕೆ, ಬಟ್ಟೆ ಒಗೆಯಲು, ದನ ಕರು ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಒದಗುತ್ತದೆ ಎಂದು ರೈತರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. Hills, oceans, lakes, ponds, forests, animals, sky, air. All these are part of our environment. Farmland, dams, canals, etc. are man-made environment. Without environment, there is no human life. A farmer grows crops using agriculture methods. By this effort of agriculture, they feed the entire mankind and thereby satisfy our lives. Farmers are perhaps the hardest working people in the world. When we eat food, we should always remember and thank all the farmers.